ನೀವು CBI ರಿಪೋರ್ಟ್ ಬಂದ ಮೇಲೆ ಏನೂ ಮಾತಾಡಲಿಲ್ಲ. ಅಂದರೆ ನಿಮ್ಮ ಮೇಲೆ ಮಾಡ್ತಿದ್ರಲ್ಲ ಆರೋಪಗಳಿಗೆ, ಅದಕ್ಕೆ ಒಂದು ಸ್ಪಷ್ಟೀಕರಣ ಕೊಡುವಂಥದ್ದು ಅಥವಾ ನೋಡಿಯಪ್ಪ ಇದು ಉತ್ತರ ಅಂತ ಹೇಳುವಂಥದ್ದು ಏನೂ ಮಾಡಲಿಲ್ಲ. ಯಾಕೆ ಬೇಡ? ನನಗೆ ಇವತ್ತು ಅನಿಸುತ್ತೆ ನಾನು ಮಾಡಬೇಕಿತ್ತೇನೋ ಅಂತ. ಅವತ್ತು ನನಗೆ ನಾನು ಮುಖ್ಯ ಆಗಿರಲಿಲ್ಲ. ನನ್ನ ಆ ಕಹಿಘಟನೆ ಆದಂಥ ದಿನಗಳಲ್ಲಿ ಏನು ರವಿಯವರ ಸ್ನೇಹಿತರು ಬಂದು ನನಗೆ ಹೇಳಿದ ಒಂದು ಮಾತು, ಮೇಡಮ್ ಇಡೀ ರಾಜ್ಯ ಅವ್ರನ್ನ ಹೊಗಳ್ತಾ ಇದೆ, ಎಷ್ಟೋ ಜನ ಮಕ್ಕಳು ಅವರಿಂದ ಸ್ಫೂರ್ತಿನ ತೆಗೆದುಕೊಂಡು ನಾವು UPSC ಓದಬೇಕು, ನಾವು ಅಧಿಕಾರಿ ಆಗಬೇಕು ಅಂತ ಅನ್ಕೋತಾ ಇದ್ದಾರೆ. ದಯವಿಟ್ಟು ನೀವೇನು ಮಾತಾಡೋಕ್ಕೆ ಹೋಗಬೇಡಿ. ಅವರು ಈಗಿಲ್ಲ, ಇವತ್ತು ಅವರಿಲ್ಲ, ಅವ್ರ ಬಗ್ಗೆ ಏನೂ ಹೇಳೋದು ಬೇಡ, ನಿಮ್ಮಲ್ಲಿ ಅದನ್ನು ನಾನು ಮನವಿಯನ್ನು ಮಾಡ್ತೀವಿ ಅಂತೇಳಿ ಅವರ ಸ್ನೇಹಿತರು ಇವತ್ತು ಕೂಡ ಅವ್ರ ಜೊತೆ 2009 ಬ್ಯಾಚ್ನಲ್ಲಿ ಆಫೀಸರ್ಸ್ ಆಗಿದ್ದಾರೆ. ಅವರೆಲ್ಲರೂ ಕೂಡ ಅವ್ರ ಕುಟುಂಬದವರು, ಅವರು ಕೂಡ ಇವತ್ತು ಕೂಡ ನನ್ನ ಹಿತೈಷಿಗಳಾಗಿದ್ದಾರೆ, ಇವತ್ತು ನನ್ನ ಸ್ನೇಹಿತರಾಗಿದ್ದಾರೆ ಇದ್ದಾರೆ. ಸೊ ಅವರೆಲ್ಲರೂ ನನ್ನ ಮಾತು ಒಂದೇ ಹೇಳಿದ್ದು, ಅವರಿಂದ ಭಾಳಷ್ಟು ಜನ ಸ್ಫೂರ್ತಿ ಪಡ್ಕೋತಾ ಇದ್ದಾರೆ. ನಾವು ಯಾವಾಗಲೂ ಒಂದು ಪಾಸಿಟಿವ್ನ ನೋಡಬೇಕು. ನಾನು ಅದನ್ನೇ ಅನ್ಕೋತೀನಿ, ಎಲ್ಲೋ ನಾನು ತಪ್ಪು ಮಾಡಿಬಿಟ್ಟು ನಾನು ಸ್ವಾರ್ಥಿಯಾಗಿರಬೇಕಿತ್ತು. ಅವತ್ತಿನ ಸಂದರ್ಭದಲ್ಲಿ ನಾನು ಸ್ವಾರ್ಥಿಯಾಗಿದ್ದಿದ್ರೆ ನನ್ನ ಜೀವನ ನಾನು ಹೇಳೋಂಗಿದ್ದಿದ್ರೆ ಇವತ್ತು ಈ ಮಟ್ಟಿನ ಒಂದು ಪರಿಸ್ಥಿತಿ ಬರ್ತಿರ್ಲಿಲ್ವೇನೋ. ಅವತ್ತು ನಾನು ಸುಮ್ಮನೆ ಇದ್ದು ಇಲ್ಲ ನಾನು ಮುಖ್ಯ ಅಲ್ಲ, ಇಲ್ಲಿ ಇಷ್ಟು ಜನಕ್ಕೆ ಒಂದು ಸ್ಫೂರ್ತಿ ಅಂತ ತೋರಿಸ್ತಿದ್ಮೇಲೆ ಅದೇ ಮುಂದುವರಿಲಿ. ಆಯಿತು, ನನ್ನನ್ನು ತಪ್ಪು ಅಂತ ಅಂದ್ಕೊಂಡಿದ್ದಾರೆ, ನನ್ನನ್ನು ನಾನು ಕೆಟ್ಟವಳು ಅಥವಾ ನನ್ನಿಂದ ಏನೋ ತಪ್ಪಾಗಿದೆ ಅಂತ ಅಂದ್ಕೊಂಡಿದ್ದಾರೆ, ಆಯಿತು, ಕಾಲಾಯ ತಸ್ಮೈ ನಮಃ ಅಂತ ಇದ್ದೇ ಇರುತ್ತೆ. CBI ರಿಪೋರ್ಟ್ ತನಿಖೆ ಆಯಿತು, ತನಿಖೆ ಆದಮೇಲೆ ತನಿಖೆಯಲ್ಲಿ ಎಲ್ಲ ಸಾರಾಸಗಟಾಗಿ ತನಿಖೆಯಲ್ಲಿ ಬಂತು. ನಾನು ಯಾವಾಗಲೂ ಅಂದ್ಕೊಂಡಿದ್ದಷ್ಟೇ, ನನ್ನ ವಸ್ತು ಸರಿ ಇಲ್ಲ ಅಂತ ಅಂದಮೇಲೆ ನಾನು ಬೇರೆಯವ್ರನ್ನ ದೂಷಿಸಿ ಏನೂ ಆಗಬೇಕಾಗಿಲ್ಲ. ನಾನು ಯಾವತ್ತೂ ನನ್ನ ಬಗ್ಗೆ ಯೋಚನೆ ಮಾಡಲಿಲ್ಲ ಅವತ್ತಿನ ದಿನ. ನನಗೆ ಒಂದೇ ಅಂತ ಅಂದರೆ ನಾನು ಏನು ತಪ್ಪು ಮಾಡಿದೆ ಅಂತ ನನಗೆ ಪರಿಸ್ಥಿತಿ ಬಂತು ಅನ್ನೋ ಒಂದು ಕಲ್ಪನೆ ಇತ್ತೆ ಬಿಟ್ಟರು. ಅಲ್ಲ, ನಿಮ್ಮ ಮೇಲೂ ಕೂಡ ಒಂದು ಬೇರೆ ರೀತಿಯ ಆರೋಪಗಳ ಬಂತು, ಅಪಮಾನ ಆಯಿತು. ಒಂದು ನೀವೇ ಹೇಳ್ದಂಗೆ ಎಲ್ಲ ಸರಿ ಇದ್ದು ಪಬ್ಲಿಕ್ ಲೈಫ್ ಬಂದ್ರೆ ಅಲ್ಲಿ ನೂರಾರು ರೀತಿಯ ಸವಾಲುಗಳಿರ್ತವೆ. ಈ ರೀತಿಯ ಈ ಆರೋಪಗಳನ್ನ ಅವಮಾನಗಳನ್ನ ಎದುರಿಸಿ ನಿಮ್ಮ ಮುಂದೆ ಹೋಗೋದು ಇನ್ನಷ್ಟು ಕಷ್ಟ ಆಗುತ್ತಲ್ಲ. ಆ ಕಾರಣಕ್ಕೋಸ್ಕರನಾದರೂ ನೀವು ಯಾರು ನಿಮ್ಮ ಮೇಲೆ ಆರೋಪ ಮಾಡಿದರು ಅಥವಾ ನಿಮ್ಮ ಚುಚ್ಚಿದ್ರು ಅವರಿಗೊಂದು ಹೇಳಬೇಕು ಅಂತ ಅನ್ನಿಸ್ಲಿಲ್ವಾ? ಇಲ್ಲ, ನನಗೆ ರೋಷ ಎಲ್ಲೂ ಬರಲೇ ಇಲ್ಲ. ನನಗೆ ಯಾರು ಅವಮಾನ ಮಾಡಿದ್ರು ಅವ್ರ ಮುಂದೆ ನಾನು ಅವ್ರಿಗೇನೋ ಹೇಳಬೇಕು ಅಥವಾ ಇದು ಮಾಡಬೇಕು ಅಂತ. ನನ್ನವರೇ ಅಂದ್ಕೊಂಡಿದ್ದವರೇ ನನಗೆ ಮೋಸ ಮಾಡಿದ್ಮೇಲೆ, ನನಗೆ ಆದಂಥ ಅನ್ಯಾಯದ ಆದಮೇಲೆ ನಾನು ಬೇರೆ ಯಾರೂ ಕೂಡ ನನಗೆ ಅಷ್ಟು ಇಂಪಾರ್ಟೆಂಟ್ ಅನ್ನಿಸ್ಲೇ ಇಲ್ಲ. ಇಡೀ ಸಮಾಜ ನನಗೆ ಅವತ್ತು ಇಂಪಾರ್ಟೆಂಟ್ ಅನ್ನಿಸ್ಲಿಲ್ಲ. ನನಗೆ ನನ್ನ ಜೀವನದಲ್ಲಿ ಆದಂಥ ಕಹಿಘಟನೆ ಏನು ಕಾರಣ ಇರ್ಬೋದು ಅನ್ನೋ ಕಾರಣಗಳನ್ನ ಹುಡ್ಕೋ ಅಂತ ಕೆಲಸ ಮಾಡ್ತಿದ್ದೆ. ನನಗೆ ಗೊತ್ತಿತ್ತು, ನನ್ನ ಕುಟುಂಬದವ್ರಿಗೆ ಗೊತ್ತಿತ್ತು ಯಾವ ರೀತಿ ಏನಿದೆ, ಯಾರು ಸತ್ಯ, ಯಾರ್ದು ತಪ್ಪು, ಯಾರ್ದು ಸರಿ ಅಂತ. ಸೊ ಆಗಿರೋ ಆ ರೀತಿ ಇರೋವಂಥ ಸಮಯದಲ್ಲಿ ನಾನು ಯಾರನ್ನೋ ಒಬ್ರನ್ನ ಏನೋ ನನಗೆ ಬೈದರು, ಹಾಗಾಗಿ ನಾನು ಅವ್ರಿಗೆ ಒಂದು ಬುದ್ಧಿ ಕಲಿಸ್ಬೇಕು ಅನ್ನೋ ಒಂದು ವಿಚಾರ ನನ್ನ ತಲೆಗೆ ಬರಲೇ ಇಲ್ಲ. ನಾನು ಮುಖ್ಯ ಆಗೇ ಇರಲಿಲ್ಲ. ಇವತ್ತು ನಾನು ಯೋಚನೆ ಮಾಡ್ತೀನಿ, ನಾನು ಎಲ್ಲೋ ಒಂದು ಕಡೆ ಸ್ವಾರ್ಥಿಯಾಗಿರಬೇಕಿತ್ತು, ಹೌದು, ನಾನು ಆಚೆ ಬಂದು ಹೇಳಬೇಕಿತ್ತು, ಇವೆಲ್ಲವೂ ಜನಗಳಿಗೆ ಗೊತ್ತಾಗಬೇಕಿತ್ತು ಅಂತ. ಆದರೆ ಇಫ್ ಯು ಸಿ ದ ಬಿಗರ್ ಪಿಕ್ಚರ್, ಇವತ್ತು ಕೂಡ ನಾನು ಎಲ್ಲಾದರೂ ಹೋದರೆ ಮಕ್ಕಳುಗಳು ನಾವು UPSCಗೆ ಪ್ರಿಪೇರ್ ಆಗ್ತಾ ಇದ್ದೀವಿ, ನಾನು ಕೂಡ ಅವರ ಒಂದು ಹಾದಿಯಲ್ಲಿ ಒಬ್ಬ ಅಧಿಕಾರಿ ಆಗಬೇಕು ಅಂತ ಬಂದು ಹೇಳಿದಾಗ ನನ್ನ ನೋವು ನನಗಿರಲಿ ಸಾಕು, ಎಲ್ರಿಗೂ ಸ್ಫೂರ್ತಿಯಾಗಿದ್ದಾರೆ, ಆ ಸ್ಫೂರ್ತಿ ಹಾಗೆ ಇರಲಿ ಅನ್ನೋ ಒಂದು ವಿಚಾರ ಬರುತ್ತೆ. ಮೇಡಮ್, ಅಂದರೆ ನಿಮಗೆ ಹಂಚ್ಕೊಳ್ಳಿಕ್ಕೆ ಸಾಧ್ಯ ಇದ್ದರೆ ನೀವು ಅದನ್ನು ಹೇಳ್ಬೋದು. ಅದರ್ವೈಸ್ ಏನೋ ನೋ ಕಾಮೆಂಟ್ಸ್ ಅಂತ ಹೇಳಲಿಕ್ಕೆ ಖಂಡಿತ ನಿಮಗೆ ಆದ ಅಷ್ಟು ಲಿಬರ್ಟಿ, ಸ್ವಾತಂತ್ರ್ಯ ನಿಮಗಿದ್ದೇ ಇರುತ್ತೆ. ನೀವು ಹೇಳ್ತಿದ್ರಿ ಏನಂತ ಅಂದರೆ, ಅದೇ ನನ್ನದೆಲ್ಲ ತಪ್ಪಿಗೆ ಏನೋ ಅವಮಾನ ಎದುರಿಸ್ಬೇಕಾಯ್ತು, ಆರೋಪಗಳನ್ನ ಕೇಳಬೇಕಾಯ್ತು, ಯಾಕೆ ಹಿಂಗಾಯ್ತು ಅನ್ನೋದ್ರ ಬಗ್ಗೆ ಕಾರಣ ತಿಳಿದೇ ಹೋಗಿತ್ತು ಅಂತ. ಸೊ ಈಗಲಾದರೂ ನಿಮಗೆ ಓಕೆ, ಹೊರ ಜಗತ್ತಿಗೆ ಹೇಳೋದು ಬಿಡೋದು ಬೇರೆ ವಿಷಯ, ಖಂಡಿತ ಎಲ್ಲವನ್ನೂ ಹೇಳ್ಬೇಕಾದ ಅಗತ್ಯ ಏನಿರಲ್ಲ. ಆದರೆ ರೀಸನ್ ತಿಳ್ಕೊಳ್ಳೋದು ಒಂದು ಮನುಷ್ಯನಾಗಿ ಅದೊಂದು ಹಕ್ಕು ಕೂಡ ಇರ್ತದೆ. ಹಾಗಾಗಿ ನಿಮಗೆ ಇವತ್ತಾದರೂ ಆ ಕಾರಣ ಸಿಕ್ಕಿದೆಯಾ ನಿಮಗೆ? ಇಲ್ಲ, ನನಗೆ CBI ಇನ್ವೆಸ್ಟಿಗೇಷನ್ ಮಾಡೋ ಟೈಮಲ್ಲೇ ನನಗೆ ವಿಚಾರಗಳು ತಿಳಿಯಿತು, ಬಹಳ ನೋವಾಯಿತು. ಬಹುಶಃ ಯಾವ ಹೆಣ್ಮಗಳಿಗೂ ಯಾರೂ ಸಹಿಸಲ್ಲ ಆ ರೀತಿ ಇದನ್ನು. ಇವತ್ತು ಯಾವುದೇ ಒಂದು ಹೆಣ್ಮಗಳೂ ನೀವು ಹೋಗಿ ಒಂದು ಸಂದರ್ಭ, ಹೆಸರುಗಳು ಬಿಟ್ಬಿಡಿ, ಈ ಸಂದರ್ಭದಲ್ಲಿ ನಿಮ್ಗೇನು ಅನ್ನಿಸ್ತಿತ್ತು ಅಂತ ಕೇಳಿದ್ರೆ ಅವ್ರು ಎಲ್ಲರೂ ಕೂಡ ಹೇಳೋದು
ಮನಸ್ಸು ಛಿದ್ರ ಆಯಿತು ಅಂತನೋ ಅಥವಾ ಇದು ನಿರೀಕ್ಷೆ ಮಾಡಿರಲಿಲ್ಲ, ನಮಗೆ ಮೋಸ ಆಯಿತು ಅಂತ ಇದನ್ನೇ ಹೇಳ್ತಾರೆ ಬಿಟ್ಟರೆ ಯಾವ ಹೆಣ್ಮಗಳು ಸಹಿಸೋಕ್ಕಾಗದೇ ಇರೋವಂಥ ವಿಚಾರಗಳು ನನಗೆ CBI ಇನ್ವೆಸ್ಟಿಗೇಷನ್ ಸಮಯದಲ್ಲೇ ಗೊತ್ತಾಯಿತು. CBI ರಿಪೋರ್ಟಲ್ಲೂ ಇನ್ನೂ ಎಲ್ಲ ವಿಚಾರಗಳನ್ನು ಹೇಳಿದಾಗ ತುಂಬ ನೋವಾಯಿತು. ಅದನ್ನು ಹೇಳಲಿಕ್ಕಾಗೋದಿಲ್ಲ. ನಾನು ಯಾರ ಹತ್ರನೂ ಹಂಚ್ಕೊಳ್ಳೋದಕ್ಕೂ ಹೋಗಲಿಲ್ಲ. ಸಾಕಷ್ಟು ನೋವಾಯಿತು. ಆ ನೋವಿಗಿಂತ ಹೆಚ್ಚಾಗಿ ಸಮಾಜ ನನ್ನನ್ನು ನೋಡ್ತಿದ್ದ ರೀತಿ, ನನಗೆ ಮಾಡ್ತಿದ್ದಂಥ ಅವಮಾನಗಳು, ನನ್ನ ಬಗ್ಗೆ ಮಾತಾಡ್ತಿದ್ದಂಥ ಮಾತುಗಳು, ಎಲ್ಲೋ ನನ್ನನ್ನು ಒಂದು ರೀತಿ ನಾನೇ ಕಟ್ ಹಾಕ್ಕೊಂಡು ಬಿಟ್ಟಿದ್ದೆ. ನಾನೇನು ಹೇಳಬಾರ್ದು ಆಚೆಗಡೆ, ಏನು ಹೇಳೋಕ್ಕೆ ಸಾಧ್ಯ ಇಲ್ಲ, ಹೇಳಬಾರ್ದು ಇದನ್ನೆಲ್ಲ ಆಚೆ ಅಂತ ಹೇಳಿ ಅವ್ರ ಸ್ನೇಹಿತರು ಬಂದು ಕೇಳ್ಕೊಂಡ್ರು, ಹೇಳಕ್ಕೆ ಹೋಗಬೇಡಿ, ಏನು ವಿಚಾರಗಳನ್ನು ಏನು ಮಾತಾಡೋಕ್ಕೆ ಹೋಗಬೇಡಿ, ಎಲ್ರಿಗೂ ಒಳ್ಳೇದಾಗ್ತಾ ಇದೆ ಅಂತ. ಅವತ್ತು ನಾನು ಏನೂ ಇರಲಿಲ್ಲ, ನನ್ನ ನೋವು ಯಾರಿಗೂ ಕಾಣಿಸ್ಲಿಲ್ಲ. ಎಲ್ಲೋ ಒಂದು ಕಡೆ ಬಹಳ ಪ್ರಭಾವಿಯಾಗಿದ್ದಂಥ ಮಹಿಳೆಯನ್ನು ಸುರಕ್ಷೆ ಮಾಡಬೇಕು ಅಂತ ಹೇಳಿ ನಾನೊಬ್ಬ ಸಾಮಾನ್ಯ ಹೆಣ್ಮಗಳು, ನನ್ನ ಜೀವನ ಏನೂ ಅಷ್ಟೇ ಅಲ್ಲ, ಇವಳ್ದೇನು ಆಗಲೇ ಇಲ್ಲ ಅನ್ನೋ ನನ್ನನ್ನು ಅವತ್ತು ಏನೂ ಕನ್ಸಿಡರೇ ಮಾಡಲಿಲ್ಲ. ಆಕೆಯ ನೋವೆಲ್ಲ ಅಲ್ವೇ ಅಲ್ಲ ಅನ್ನೋ ಒಂದು ವಿಚಾರಕ್ಕೆ ಬಂದುಬಿಟ್ಟಿತ್ತು ಸಮಾಜ. ನಾನು ಅದನ್ನು ಸಮಾಜನ ತಪ್ಪು ಅಂತ ಪ್ರೂವ್ ಮಾಡೋಕ್ಕಾಗಲಿ ಅಷ್ಟೊಂದು ನನಗೆ ಅನಿವಾರ್ಯ ಅನಿಸ್ಲಿಲ್ಲ. ಅಂದರೆ ಇರಬಹುದು ಆ ಸಂದರ್ಭ, ನಾನು ಮಾತಾಡಬೇಕಿತ್ತು. ಅಲ್ಲೆಲ್ಲೋ ಒಂದು ಕಡೆ ನನಗನ್ಸಿದ್ದು, ನನ್ನ ಜೀವನದಲ್ಲಿ ಈ ರೀತಿ ಕೆಟ್ಟ ಬೆಳವಣಿಗೆಗಳಾಗಿದ್ದಾವೆ, ನಾನು ಯಾಕೆ ಹೋಗಿ ಮತ್ತಷ್ಟು ನೋವನ್ನು ನನ್ನ ತಂದೆ ತಾಯಿ ನನಗೆ ನನ್ನ ಜೀವನದಲ್ಲಿ ಅದಾದಂಥ ಸಂದರ್ಭ ನನಗೆ 25 ವಯಸ್ಸು. ನಾನು 21ನೇ ವಯಸ್ಸಿಗೆ ಮದುವೆ ಮಾಡಿದ್ರು, 21ಕ್ಕೆ ಮದುವೆ ಆಗಿದ್ದು. 25ನೇ ವಯಸ್ಸಿಗೆ ನಾನು ವೈಧವ್ಯವನ್ನು ಅನುಭವಿಸಿದೆ. ಬರೀ 5 ವರ್ಷ ನಾವು ಜೀವನ ಮಾಡಿದ್ದು. ಇಷ್ಟಕ್ಕೆ ನನ್ನ ತಂದೆ ತಾಯಿ ನನ್ನನ್ನು 20 ವರ್ಷ ನೋಡ್ಕೊಂಡಿದ್ದಾರೆ. ಅವ್ರಿಗೆ ನಾನು ಯಾಕೆ ನೋವು ಕೊಡಬೇಕು? ಅವ್ರಿಗೆ ನನ್ನ ತಂದೆ ತಾಯಿ, ಎಲ್ಲ ತಂದೆ ತಾಯಿಯೂ ಅಷ್ಟೇ ಅಲ್ವಾ, ಕಷ್ಟಪಟ್ಟು ಮಕ್ಕಳನ್ನ ಸಾಕ್ತಿರ್ತಾರೆ, ನಾವು ಕೇಳಿದ್ದೆಲ್ಲ ಕೊಡಿಸ್ತಿರ್ತಾರೆ. ಅವ್ರ ಕೈಲಿ ಆಗುತ್ತೋ ಬಿಡುತ್ತೋ, ಅವ್ರನ್ನ ಮಕ್ಕಳೇನೋ ಕೇಳ್ತಿದ್ದಾರೆ ಅಥವಾ ಆಸೆ ಪಡ್ತಿದ್ದಾರೆ ಅಂತಂದರೆ ಅವ್ರ ಕಷ್ಟ ಆದರೂ ಪರವಾಗಿಲ್ಲ, ಮಕ್ಳಿಗೆ ಮುಂದೆ ತೋರಿಸ್ಕೊಳ್ಳದೆ ಅದನ್ನು ತಂದು ಕೊಡೋ ಅಂಥದ್ದು ಮಾಡ್ತಿರ್ತಾರೆ. ಸೊ ಅಂಥ ತಂದೆ ತಾಯಿಗೆ ನಾನು ಯಾಕೆ ಮೋಸ ಮಾಡಬೇಕು? ನನಗೆ ನಾನು ಹಾನಿ ಮಾಡಿಕೊಂಡು ಅವ್ರ ಜೀವನದಲ್ಲಿ ಮರೆಯಲಾಗದೇ ಇರೋವಂಥ ನೋವನ್ನು ಯಾಕೆ ಕೊಡಬೇಕು ಅನ್ನೋ ಒಂದು ವಿಚಾರ ನನ್ನ ತಲೆಯಲ್ಲಿ ಬಹಳಷ್ಟಿತ್ತು. ಅವರ ಸಪೋರ್ಟಿಂದ ನಾನೊಂದು ಧೈರ್ಯ ಮಾಡಿದೆ. ಹೌದು, ನಾನು ಇವತ್ತು ಏನೂ ಅಲ್ಲದೆ ಇರೋ ಹೆಣ್ಮಗಳು, ನಾನು ಯಾರೂ ಅಲ್ಲ, ನಾನು ಒಂದು ಶೂನ್ಯ, ಬಹುಶಃ ನೆಗೆಟಿವಲ್ಲಿದ್ದನೇನೋ ಅವತ್ತು ಶೂನ್ಯ. ಆಯಿತು, ನನ್ನ ಜೀವನ ನಾನು ರೂಪಿಸ್ಕೊತೀನಿ, ನನ್ನ ವಿದ್ಯಾಭ್ಯಾಸ ಪಡ್ಕೋತೀನಿ, ನನ್ನ ತಂದೆ ತಾಯಿ ಒಂದು ಗರ್ವ ಪಡಬೇಕು, ಇಲ್ಲ ನನ್ನ ಮಗಳು ಏನೋ ಮಾಡಿದಾಳೆ, ಒಂದು ಸಾಧನೆ ಮಾಡಿದಾಳೆ ಅನ್ನೋ ಒಂದು ವಿಚಾರ ಆಗಲಿ ಅಂತ ಹೇಳಿ ನಾನವತ್ತು ವಿದ್ಯಾಭ್ಯಾಸದ ಕಡೆ ಮುಖ ಮಾಡಿದೆ. ಎಲ್ಲೂ ಕೂಡ ನಾನು ಯಾರಿಗೂ ಒಬ್ಬರು ಕ್ಲಾರಿಫಿಕೇಷನ್ ಕೊಡಬೇಕು ಅಥವಾ ನನ್ನನ್ನು ನಾನು ಸರಿ ಅಂತ ಪ್ರೂವ್ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ನನಗೆ ಗೊತ್ತಿತ್ತು. ನಾನು ಎಷ್ಟು ಸರಿ ಇದ್ದೀನಿ, ನನಗೇನಿದ್ದೀನಿ ಅಂತ ನನಗೆ ಗೊತ್ತಿತ್ತು. ಆದರೆ ಅದೇ ನಾನು ಯೋಚನೆ ಮಾಡೋದು, ನೀವು ಸಮಾಜದಲ್ಲಿ ಏನೂ ಅಲ್ಲದೆ ಇರೋವಂಥ ದಿನಗಳಲ್ಲಿ ನೀವು ನಿಮ್ಮ ಒಂದು ಇಂಡಿಪೆಂಡೆಂಟಾಗಿ ನೀವೇನು ನಿಮ್ಮ ಬಗ್ಗೆ ನೀವೇ ಏನೂ ಮಾಡ್ಕೊಳ್ದೇ ಇದ್ದರೆ, ಒಂದು ಐಡೆಂಟಿಫಿಕೇಷನ್ ನಿಮ್ಮ ಐಡೆಂಟಿಫಿಕೇಷನ್ ಇಲ್ಲದೆ ಹೋದರೆ ನಿಮ್ಮ ಮೇಲೆ ಯಾರು ಬೇಕಾದರೂ ದಬ್ಬಾಳಿಕೆ ಮಾಡ್ಬೋದು. ನೀವು ಸಮಾಜದಲ್ಲಿ ಏನಾದರೂ ಇದ್ದೀರಿ ಅಂತ ಅಂದಾಗ ಹೆದರ್ತಾರೆ ಜನ ಮಾತಾಡಲಿಕ್ಕೆ. ನೀವೇನೂ ಅಲ್ಲದೆ ಹೋದರೆ ಯಾರು ಬೇಕಾದರೂ ರೋಡಲ್ಲಿ ಹೋಗೋರು ಎಲ್ಲರೂ ಮಾತಾಡ್ತಾರೆ. ಅದೇ ಒಂದು ಸಮಾಜದಲ್ಲಿ ಒಂದು ಸ್ಥಾನದಲ್ಲಿ ಇದ್ದೀರಿ, ಒಂದು ಏನೋ ಸಾಧನೆ ಮಾಡಿದ್ದೀರಿ ಅಂದಾಗ ನಿಮ್ಮ ತಪ್ಪುಗಳು ಬರಲ್ಲ, ಅಲ್ಲಿ ನಿಮ್ಮ ಸಾಧನೆ ಮಾತ್ರ ನೋಡ್ತಾರೆ. ಇವತ್ತು ಆ ಸ್ಟೇಜ್ನ ರೀಚ್ ಆಗಿದ್ರಿ ಅಂತ ಅನ್ನಿಸ್ತಿದೆಯಾ? ಆ ಹಂತದಲ್ಲಿ, ಆ ಹಾದಿಯಲ್ಲಿ ಇದ್ದೀನಿ ಅಂತ ಅನಿಸುತ್ತೆ. ಯಾಕೆಂದರೆ ಎಷ್ಟೋ ಕಡೆ ನಾನು ನನ್ನ ಕ್ಷೇತ್ರದಲ್ಲಿ ಓಡಾಡ್ತಿರ್ತೀನಿ, ನೂರಾರು ಜನ, ಸಾವಿರಾರು ಜನ ಹೆಣ್ಮಕ್ಳು ಬಂದು, ನೀವು ನಮಗೆ ಸ್ಫೂರ್ತಿ ಇದ್ದೀರಿ ಮೇಡಮ್, ನೀವಿಷ್ಟು ಕಷ್ಟ ಆದರೂ ನೀವು ಇವತ್ತು ಎಲ್ಲರೂ ಮೆಟ್ಟು ನಿಂತು ಹೋರಾಟ ಮಾಡ್ತಿದ್ದೀರಿ, ನೀವು ಎಷ್ಟೋ ಸಂದರ್ಭದಲ್ಲಿ ನಮಗೆ ಸ್ಫೂರ್ತಿದಾಯಕರಾಗಿದ್ದೀರಿ. ನನ್ನ ಜೀವನದಲ್ಲೂ ಆ ರೀತಿ ಆಗಿದೆ. ನನಗೂ ಕೂಡ ನನ್ನ ಚಿಕ್ಕ ವಯಸ್ಸಲ್ಲಿ ನನ್ನ ಗಂಡ ತೀರ್ಕೊಂಡ್ರು, ನನ್ನ ಮಕ್ಕಳನ್ನ ನಾನು ಒಬ್ಬಳೇ ಬೆಳೆಸ್ದೆ ಅಂತ ಹೇಳಿ ಇವತ್ತು ಬಂದು ನನಗೆ ಹೇಳಿದಾಗ ನನಗನ್ಸುತ್ತೆ, ನಾನು ಅವತ್ತು ಕುಗ್ಗೋಗಿದ್ದಿದ್ರೆ ಆ ಒಬ್ಬ ಹೆಣ್ಣು ಮಗಳಿಗೆ ಮನಸ್ಥಿತಿ ನಾನು ಬದಲಾವಣೆ ಮಾಡೋಕ್ಕಾಗ್ತಿರ್ಲಿಲ್ವಲ್ಲ. ಇವತ್ತು ನಾನು ಸ್ಫೂರ್ತಿಯಾಗಿದ್ದೀನಿ ಅಂತ ಹೇಳಬೇಕಾದ್ರೆ ಅಟ್ಲೀಸ್ಟ್ ನಾನು ಜೀವನ ಮಾಡ್ತಿರೋದು ಎಲ್ಲೋ ಸರಿ ಹಾದಿಲಿ ಹೋಗ್ತಾ ಇದ್ದೀನಿ ಅನ್ನೋ ಒಂದು ತೃಪ್ತಿ ನನಗಂತೂ ಖಂಡಿತವಾಗ್ಲೂ ಇದೆ. ಮೇಡಮ್, ಮಾತಾಡೋದಕ್ಕಿಂತ ಮೌನವಾಗಿರೋದೇ ಭಾಳ ಕಷ್ಟ ಅಲ್ವಾ? ಹೌದು, ಮೌನ ತುಂಬ ಕಷ್ಟ. ನೀವು ಮಾತಾಡ್ಬಿಡ್ತೀರಿ, ಮುಗ್ದೋಗುತ್ತೆ. ಮೌನ ಮುಗಿಯೋದೇ ಇಲ್ಲ, ನಿರಂತರ ಮೌನ, ನಿರಂತರ ಒಳಗಡೆ ಹೋರಾಟಗಳ ನಿರಂತರ. ಮೌನ ಸಾಕಷ್ಟು ಕಷ್ಟ. ಅಂದರೆ ಅದು ಒಳಗಡೆ ಸುಡ್ತಿರುತ್ತೆ. ಅದನ್ನು ಆ ಸ್ಟೇಜ್ನ ಹೇಗೆ ದಾಟಿದ್ರಿ ಅಂತ? ಇಲ್ಲ, ನಾನು ದಾಟೋ ಪ್ರಯತ್ನನೇ ಮಾಡಲಿಲ್ಲ. I started living with that thing. I accepted the fact.
ನಾನು ಒಪ್ಕೊಂಬಿಟ್ಟೆ, ಓಕೆ ನನ್ನ ಜೀವನದಲ್ಲಿ ಇದಾಗಿದೆ, ಈ ರೀತಿ ಸಮಾಜ ನನ್ನ ಬಗ್ಗೆ ಅಂದ್ಕೊಂಡಿದೆ. ಸಮಾಜ ಏನು ಅಂದ್ಕೊಂಡಿದ್ಯೋ ಬಿಟ್ಟಿದ್ಯೋ, ದಿನ ಬೆಳಗ್ಗೆ ಎದ್ದು ಕನ್ನಡಿಲಿ ನನ್ನ ಮುಖ ನಾನು ನೋಡ್ಕೊಂಡಾಗ ನನಗೆ ನಾನು ಕರೆಕ್ಟಾಗಿ ಇದ್ದೀನಿ, ನಾನು ಮಾಡ್ತಿರೋದು ಸರಿ ಇದೆ ಅಂತ ಅನ್ನಿಸ್ಬೇಕು. ನನ್ನ ಕಣ್ಗಳಲ್ಲಿ ನಾನು ನೋಡ್ಕೊಳ್ಳೋಂಗಿರಬೇಕು. ನಾನು ಇವತ್ತೂ ಎಲ್ಲೂ ಕೂಡ ನಾನು ಯಾರನ್ನಾದರೂ ಮಾತಾಡ್ಸಿದ್ರೆ ಅವ್ರ ಮುಖ ನೋಡಿ ಕಣ್ಣು ನೋಡಿ ಮಾತಾಡಿಸ್ತೀನಿ, ಆ ಧೈರ್ಯ ನನಗಿದೆ. ನಾನೇನಾದರೂ ತಪ್ಪು ಮಾಡಿದರೆ, ನನ್ನ ಒಳಗಡೆ ಏನಾದರೂ ಕೆಟ್ಟ ಭಾವನೆ ಇದ್ದರೆ ಅಥವಾ ನನ್ನ ಒಳಗಡೆ ಅಂಜಿಕೆ ಇದ್ದರೆ, ನಾನೇನೋ ತಪ್ಪು ಮಾಡಿದ್ದೀನಿ, ನಾಳೆ ನನಗೆ ಸಿಕ್ಕಾಕೋತೀನಿ ಅಂದರೆ ನನಗೆ ಆ ನೇರವಾಗಿ ನೋಡೋ ಅಂಥದ್ದು, ನೇರ ನುಡಿ ಇರ್ಬೋದು, ನೇರ ನಡೆ ಇರ್ಬೋದು, ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ನಾನು ಎಲ್ಲವನ್ನೂ ಎದುರಿಸೋಕ್ಕೆ ಏನೇ ಆಗೋಗಲಿ, ಇನ್ನು ಇದಕ್ಕಿಂತ ನನ್ನ ಜೀವನದಲ್ಲಿ ಆಗಿರೋದಕ್ಕಿಂತ ಕೆಟ್ಟದಿನ್ನೇನೂ ಆಗೋಕ್ಕೆ ಸಾಧ್ಯ ಇಲ್ಲ. ಜೀವನದಲ್ಲಿ ಆಗಬಾರ್ದಿರೋ ಅಂಥದ್ದು ಕಹಿ ಘಟನೆ ಆಗಿದೆ. ಆ ಕಹಿ ಘಟನೆ ಸಾಕಷ್ಟು ಜನ ಹೆಣ್ಮಕ್ಳು ಜೀವನದಲ್ಲಿ ಆಗತ್ತೆ. ಆದರೆ ನನ್ನರಲ್ಲಿ ಒಂದು ರೀತಿ ಬಹಳ ವಿಶೇಷವಾದಂಥ ತಿರುವುಗಳನ್ನ ಪಡ್ಕೊಂತು. ಇಡೀ ಅಲ್ಲ, ಒಂದು ಅದೇ ಏನು ಲೈಫ್ ಪಾರ್ಟ್ನರ್ ಇಲ್ಲದೇ ಇರುವಂಥದ್ದು, ಜೊತೆಗೆ ಅವಮಾನಗಳು. ಹೌದು, ಅದು ಅಂದರೆ ಎಕ್ಸ್ಟ್ರಾ ಸಮಸ್ಯೆ ಅಥವಾ ಹೆಚ್ಚಿನ ದುಃಖ. ಹೌದು, ಅದನ್ನು ಕ್ರಾಸ್ ಮಾಡಿದ್ದನ್ನ ನಾನು ಕೇಳ್ತಿದ್ದೆ. ಇಲ್ಲ, ಅದು ಅವಾಗಿಂದನೂ ಕೂಡ ಅದು ಒಂಥರ ಅಭ್ಯಾಸ ಆಗಿಬಿಟ್ಟಿದೆ. ಇವತ್ತು ನನ್ನನ್ನು ಪ್ರಶ್ನೆ ಮಾಡೋರು ಮಾಡ್ತಾನೇ ಇದ್ದಾರೆ, ನನ್ನ ಹಿಂದೆ ಮಾತಾಡೋರು ಹಿಂದೆನೇ ಇದ್ದಾರೆ, ಮಾತಾಡ್ತಾನೇ ಇದ್ದಾರೆ. ಸೊ ನನ್ನ ಗುರಿ ಏನಿದೆ, ಆ ಗುರಿಯನ್ನು ತಲುಪಬೇಕು. ನನ್ನ ಕೈಲಿ ಆದಷ್ಟು ಸಹಾಯನ ನಾನು ಎಲ್ಲರೂ ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ ಅಂತ ನಾನು ಹೇಳಿದೆ. ಒಂದು 100 ಜನ ಇದ್ದರೆ ನಾನು 100 ಜನಕ್ಕೆ ನಾನು ಸಹಾಯ ಮಾಡೋಕ್ಕಾಗದೇ ಇರ್ಬೋದು. ಆ 100 ಜನದಲ್ಲಿ ಒಬ್ರಿಗೆ ಸಹಾಯ ಮಾಡಿದ್ರು ನನಗೆ ತೃಪ್ತಿ ಇರುತ್ತೆ, ನಾನು ಒಬ್ರಿಗೆ ಸಹಾಯ ಮಾಡಿದೆ ಅಂತ. ನನ್ನ ಕೈಲಿ ಶಕ್ತಿ ಇರೋದು ಒಬ್ರಿಗೆ ಸಹಾಯ ಮಾಡೋಕ್ಕಾದರೆ ನಾನು ಒಬ್ರಿಗೆ ಸಹಾಯ ಮಾಡ್ತೀನಿ. ಆ ನಿಟ್ಟಿನಲ್ಲಿ ನನ್ನಂಥ ಹಲವಾರು ಜನ ಹೆಣ್ಮಕ್ಳು, ನನಗಾದರೂ ನನ್ನ ಕುಟುಂಬ ಇತ್ತು, ಒಂದು ರೀತಿ ಒಳ್ಳೆ ಬ್ಯಾಕ್ಗ್ರೌಂಡ್ ಇತ್ತು, ಫಿನಾನ್ಷಿಯಲಿ ಇರ್ಬೋದು, ಒಂದು ಒಳ್ಳೆ ಬ್ಯಾಕ್ಗ್ರೌಂಡ್ ಇತ್ತು. ಸೊ ಹಾಗಾಗಿ ನಾನು ವಿದೇಶಕ್ಕೆ ಹೋಗಿ ವ್ಯಾಸಂಗ ಮಾಡೋಷ್ಟರ ಮಟ್ಟಿಗೆ ನನಗೆ ಸಪೋರ್ಟ್ ಇತ್ತು. ಅದೇ ಎಷ್ಟೋ ಹೆಣ್ಮಕ್ಳಿಗೆ ಇಲ್ಲಿ ಗಂಡ ತೀರ್ಕೊಂಡಿರ್ತಾರೆ, ಕುಟುಂಬದ ಸಪೋರ್ಟ್ ಇರಲ್ಲ, ಜೀವನದಲ್ಲಿ ಯಾರ ಸಹಾಯನೂ ಕೂಡ ಇರಲ್ಲ. ಅಂಥ ಹೆಣ್ಮಕ್ಳು ಏನು ಮಾಡ್ಬೋದು? ಅಂಥವ್ರಿಗೆ ಧ್ವನಿ ಆಗಬಹುದಲ್ಲ, ಅಂಥ ಹೆಣ್ಮಕ್ಳಿಗೆ ನಾವು ಒಂದು ಶಕ್ತಿ ತುಂಬಬಹುದಲ್ಲ ಅನ್ನೋ ಒಂದು ಗುರಿಯನ್ನು ಇಟ್ಕೊಂಡು ಮುಂದೆ ಹೋಗಿದ್ದು ನಾನು. ಸೊ ಆ ಹಾದಿಯಲ್ಲಿ ಮುಂದೆ ಹೋಗ್ತಿದ್ದೀನಿ. ಕೆಲವೊಂದು ವಿಚಾರಗಳನ್ನು, ಹಳೆ ವಿಚಾರಗಳನ್ನು ಕೇಳಿ ನಾನು ಮಾತಾಡಿದ್ರೆ ಎಲ್ಲವನ್ನೂ ಮಾತಾಡ್ಬೋದು, ಆದರೆ ನಾನೇ ಅದನ್ನು ಮಾತಾಡಬಾರ್ದು. ಬೇರೆಯವ್ರಿಗೆ ಯಾರಿಗೂ ಕೂಡ ನಾನು ಹೇಳಿದೆ ಮುಂಚೆನೇ, ಎಷ್ಟೋ ಜನಕ್ಕೆ ಸ್ಫೂರ್ತಿಯಾಗಿದ್ದಾರೆ, ಎಷ್ಟೋ ಜನ ನಾವು ಅಧಿಕಾರಿ ಆಗಬೇಕು ಅಂತ ಹೇಳಿ ಮಕ್ಕಳುಗಳು ಓದ್ತಾ ಇದ್ದಾರೆ, ಅವ್ರ ರೀತಿ ಅಧಿಕಾರಿ ಆಗಬೇಕು ಅಂತ ಹೇಳಿ. ಸೊ ಆ ಒಳ್ಳೆ ಪಾಸಿಟಿವ್ನೆಸ್ನ ನಾನು ಅವ್ರಿಗೆ ಬಿಟ್ಟು ನಾನು ಯಾವುದನ್ನೇ ಕೂಡ ನಾನೇನು ಮಾತಾಡಲಿಕ್ಕೆ ಹೋಗಬಾರ್ದು ಅಂತ ಹೇಳಿ ನಾನೇ ಒಳಗಡೆ ನಿರ್ಧಾರವನ್ನು ಮಾಡಿಕೊಂಡು ನಾನು ಜೀವನ ಮಾಡ್ತಾಯಿದ್ದೀನಿ. ಎಷ್ಟೇ ಅವಮಾನಗಳು ಮಾಡಿದ್ರು, ಕೆಟ್ಟದಾಗಿ ಮಾತಾಡಿದ್ರು, ಅವಹೇಳನ ಮಾಡಿದ್ರು ಕೂಡ ನಾನು ಅದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ನೋವಾಗತ್ತೆ, ಆದರೆ ಎಲ್ಲೋ ದೇವರಲ್ಲಿ ನಂಬಿಕೆಯನ್ನು ಇಟ್ಕೊಂಡಿದ್ದೀನಿ, ಶಕ್ತಿಯನ್ನು ನೀಡಿದ್ದಾರೆ ದೇವರು. ಸೊ ಆ ರೀತಿ ನನ್ನ ಕುಟುಂಬದ ಸಹಕಾರ ಇದೆ, ಮುಂದೆ ಹೋಗ್ತೀನಿ.